ಇವತ್ತು ನಾವೇನು ಕೋಗಿಲು ಉಳಿಸೋದಲ್ಲ, ದೇಶನ ಉಳಿಸಬೇಕಿದೆ. ಬರೀ ಕೋಗಿಲು ಉಳಿಸಿದ್ರೆ ಆಗಲ್ಲ. ಇದು ಬಾಂಗ್ಲಾದವ್ರು ಬಂದು ಬರೀ ಕೋಗಿಲು ಹಾಳು ಮಾಡಲ್ಲ, ಇಡೀ ದೇಶನ ಒಂದ್ ಕಡೆಯಿಂದ ಹಾಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರ ಸ್ಲೋಗನ್ ಕೋಗಿಲು ಉಳಿಸಿ ಅಕ್ರಮ ವಲಸಿಗರನ್ನ ತೊಲಗಿಸಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ 15 ದಿನಗಳಿಂದ ಮಾಧ್ಯಮಗಳ ಮುಖಾಂತರ, ಪತ್ರಿಕೆಗಳ ಮುಖಾಂತರ ಬಹಳ ವಿವರವಾಗಿ ತಾವೆಲ್ಲ ಕೂಡ ನೋಡಿದ್ದೀರಿ. ನಾನು ಬಹಳ ದೊಡ್ಡ ಭಾಷಣ ಮಾಡಕ್ ಹೋಗೋದಿಲ್ಲ. ಪ್ರಾಸ್ತಾವಿಕವಾಗಿ ಅಲ್ಲಿ ನಡೆದಿರ್ತಕ್ಕಂಥ ವಿಚಾರ ಏನು, ಸರ್ಕಾರದ ವೈಫಲ್ಯತೆ ಏನು, ಸರ್ಕಾರ ಯಾವ ರೀತಿಯಾಗಿ ಬಾಂಗ್ಲಾ ವಲಸಿಗರಿಗೆ, ರೋಹಿಂಗ್ಯಾ ವಲಸಿಗರಿಗೆ ಬೆಂಬಲವನ್ನ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು 2 ನಿಮಿಷ ಮಾತಾಡ್ತಿದ್ದಾರೆ. ಕೋಗಲು ಇರ್ತಕ್ಕಂಥದ್ದು ನಮ್ಮ ವಿಧಾನಸಭಾ ಕ್ಷೇತ್ರದ ಪಕ್ಕದಲ್ಲಿರ್ತಕ್ಕಂಥದ್ದು. ಅದ್ರ ಪಕ್ಕ ಸರ್ವೆ ನಂಬರ್ ನಮ್ದೇ, ಶ್ರೀನಿವಾಸಪುರ. ಈ ಹಿಂದೆನೆ ತಮ್ಮೇಶ್ ಗೌಡರು ಒಂದು ಹೋರಾಟವನ್ನು ಮಾಡಿದ್ರು. ಈ ತರ ಯಾರಂದ್ರೆ ಅವರು ಸರ್ಕಾರಿ ಯೋಜನೆಯಲ್ಲಿ ಗುಡಿಸ್ಲನ್ನ ಆಗ್ತಾವ್ರೆ ಅಂತ ಹೇಳಿ. ಅದಾದ್ಮೇಲೆ ನಾನು ತಹಸೀಲ್ದಾರ್ ಕಚೇರಿಯಲ್ಲಿ ಇವರನ್ನ ಮತ್ತು ಎಲ್ಲ ಅಧಿಕಾರಿಗಳನ್ನ ಕುಂಡಿಸಿ ಒಂದು ಸಭೆಯನ್ನು ಮಾಡಿದೆ. ಯಾರಾದ್ರೂ ಇರ್ಲಿ, ಸರ್ಕಾರದಲ್ಲಿ ಮುಖಾಂತರವನ್ನ ಕ್ಲಿಯರ್ ಪೊಸಿಷನ್ ಅಂದ್ರೆ ಅಲ್ಲಿ ಯಾವುದೂ ಮನೆಗಳಿಲ್ಲ ಅಂತ ಹೇಳಿ 2015ರಲ್ಲಿ ಪೊಸಿಷನ್ ಅನ್ನು ಕೂಡ ಸರ್ಕಾರಕ್ಕೆ ಹಸ್ತಾಂತರವನ್ನು ಮಾಡಿದ್ದಾರೆ. ಅದು ದೊಡ್ಡ ಹಳ್ಳ, ಬಂಡೆ ತೆಗೆದಿರುವಂತ ಹಳ್ಳ. ಅಲ್ಲಿ ಕೆಲವು ಅಲ್ಪಸಂಖ್ಯಾತರ ಮುಖಂಡರು ಆ ಹಳ್ಳ ಮುಚ್ಚೋದಕ್ಕೆ ಡೆಬ್ರಿಟಿಗಳನ್ನ ಕಳಿಸೋದು. ಅವರ ಹತ್ರ 1,500 ಅವ್ರ ಇಷ್ಟ ಬಂದಾಗ ವಸೂಲಿ ಮಾಡಿ ಲಾರಿಗಳಲ್ಲಿ ಅಕ್ರಮ ಬಿಟ್ಟವ್ರೆ. ಮಣ್ಣು ಲೆವೆಲ್ ಆಗ್ತಾ ಬಂತು. ಸರ್ಕಾರಿ ಜಾಗ, ಅದು ಬಿಜೆಪಿ ಜಾಗ. ಅದಾದ್ಮೇಲೆ ಮನೆಗಳನ್ನ ಕಟ್ಟಕ್ಕೆ ಶುರು ಮಾಡಿದ್ರು. ಬಂಧುಗಳೇ, ಒಂದು ವಿಚಾರ ನಿಮ್ಗೆ ಹೇಳ್ತೀನಿ, ಆಶ್ಚರ್ಯ ಅನಿಸ್ಬೋದು. ಒಂದು ರೋಡ್ ಹೇಳ್ತೀನಿ, ನೋಡ್ಕೊಳ್ರಿ. ಶಿವಾಜಿನಗರ, ಅಲ್ಲಿಂದ ಪ್ರೆಷರ್ ಟೌನ್, ಅಲ್ಲಿಂದ ಟ್ಯಾಂಟ್ರಿ ರೋಡ್, ವೆಂಕಟೇಶ್ಪುರ, ಕಾಡ್ಗೊಂಡಹಳ್ಳಿ, ನಾಗಾವರ, ತಣೀಸಂದ್ರ, ಅಲ್ಲಿಂದ ಹಿಡಿದು ಬೆಳ್ಳಳ್ಳಿಯಿಂದ ಹಿಡಿದು ಕೋಗಲ್ವರೆಗೂ ನೀವು ನೋಡಿದ್ರೆ ಆ ರಸ್ತೆಯಲ್ಲಿ ಪೂರ್ತಿ ಇರ್ತಕ್ಕಂಥದ್ದು ಅಲ್ಪಸಂಖ್ಯಾತರ ರಸ್ತೆ. ಅದು ಶಿವಾಜಿನಗರದಿಂದ ಕೋಗಲ್ವರೆಗೂ ನೀವು ನೋಡ್ರಿ, ಮೆಜಾರಿಟಿ ಅವರೇ ಕಟ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಪ್ರಾರಂಭದಲ್ಲಿ ವಾಸಿಂ ಬಡಾವಣೆ, ಅದೇನು ವಿಶ್ವನಾಥ್ ಬಡಾವಣೆ ಅಲ್ಲ, ತಮ್ಮೇಶ್ ಗೌಡ ಬಡಾವಣೆ ಅಲ್ಲ. ವಾಸಿಂ ಅಂತಕ್ಕಂಥವನು ದುಡ್ಡುಗಳನ್ನ ತಗೊಂಡು ಗುಡಿಸ್ಲಾಕಕ್ಕೆ ಶುರು ಮಾಡ್ತಾನೆ. ವಾಸಿಂ ಯಾರು? ನಾವು ನೋಡಿದಂಗೆ ಕಾಂಗ್ರೆಸ್ಸಿನ ಕಾರ್ಯಕರ್ತ, ಶಾಸಕರ ಜೊತೆ ಓಡಾಡಿಕೊಂಡು, ಪಕ್ಷಕ್ಕೂ ಕೂಡ ಓಡಾಡಿಕೊಂಡಿರ್ತಕ್ಕಂಥ ಒಬ್ಬ ಕಾರ್ಯಕರ್ತ. ಅವನ ಜೊತೆಯಲ್ಲಿ ಬೇರೆಯವರು ಸೇರ್ಕೊಂಡವ್ರು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಕಾಂಗ್ರೆಸ್ಸಿನ ಶಾಸಕರಿರ್ತಕ್ಕಂಥ ಕ್ಷೇತ್ರದಲ್ಲಿ ಅವ್ರದೇ ಒಬ್ಬ ಕಾರ್ಯಕರ್ತ ದುಡ್ಡನ್ನ ತಗೊಂಡು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಸ್ತಾ ಇರ್ತಕ್ಕಂಥದ್ದು ನಿಮ್ ಗಮನಕ್ಕೆ ಬಂದಿಲ್ವಾ? ಇಡೀ ರಾಜ್ಯದಲ್ಲಿ ಎಲ್ಲಿ ಒತ್ತುವರಿ ಆದ್ರೂ ಕೂಡ ತಾವು ಕ್ರಮ ತಗೊಂತಾ ಇದ್ರಿ, ಒಳ್ಳೆ ಅಧಿಕಾರಿಗಳು ತಂಡ ಇಟ್ಕೊಂಡಿದ್ರಿ, ತಕ್ಷಣ ತೆರವು ಮಾಡ್ತೀರಿ. ನಿಮ್ಮ ಕ್ಷೇತ್ರದಲ್ಲಿ ನಡೀತಕ್ಕಂಥದ್ದು ನಿಮ್ ಗಮನಕ್ಕೆ ಬಂದಿರಲಿಲ್ವಾ? ಇವತ್ತು ಸ್ಟೇಟ್ಮೆಂಟ್ ಕೊಟ್ಟವರಂತೆ 2022ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಗುಡಿಸಲಾಕಿರೋದು ಅಂತ ಹೇಳಿ. ಬಿಜೆಪಿ ಸರ್ಕಾರ ಬಾಂಗ್ಲಾದೇಶದವ್ರ ಕರೆದು ಗುಡಿಸಲಾಕೋ ಕೆಲಸ ಇವತ್ತವರೆಗೂ ನಾವು ಮಾಡಲ್ಲ. ಪಾಕಿಸ್ತಾನದವ್ರನ್ನ ಕರೆದು ಇಲ್ಲಿ ಸ್ಥಳ ಕೊಡುವಂತ ಕೆಲಸ ಬಿಜೆಪಿ ಯಾವತ್ತೂ ಮಾಡಿಲ್ಲ, ಮಾಡೋದಿಲ್ಲ. ಇವತ್ತೇನಾದ್ರೂ ಈ ಸಮಸ್ಯೆ ಕಾರಣ ಅಂದ್ರೆ ನೀವು ಭಾರತ ವಿಭಜನೆ ಆದಾಗ ಪಾಕಿಸ್ತಾನದವ್ರನ್ನ ಕಳಿಸಿ ಅಲ್ಲಿರೋ ಇಲ್ಲಿ ಏನಾರ ಬಂದ್ಬಿಟ್ಟಿದ್ರೆ ಈ ಸಮಸ್ಯೆ ಇಡೀ ದೇಶದಲ್ಲಿ ಇರ್ತಾ ಇರಲಿಲ್ಲ. ಇವತ್ತಿನ ಸಮಸ್ಯೆಗೆ ಕಾಂಗ್ರೆಸ್ ಕಾರಣ. ಗುಡಿಸಲಾದ್ಮೇಲೆ ಸರ್ಕಾರ, ಬಿಬಿಎಂಪಿ ಅಧಿಕಾರಿಗಳು ಒಳ್ಳೆ ಕ್ರಮ ತಗೊಂಡವ್ರೆ. ಅದು ಸರ್ಕಾರಿ ಜಾಗ ಅಂತೇಳಿ ಮುಲಾಜಿಲ್ದೇನೆ ಗುಡಿಸಲುಗಳನ್ನ ತೆರವು ಮಾಡವ್ರೆ. ತೆರವು ಮಾಡಿ 3-4 ದಿನ ಏನು ಅನಿಸಲೇ ಇಲ್ಲ ಅವ್ರಿಗೆ. ಯಾವ ಕೇರಳದ ಒಬ್ಬ ಮುಖ್ಯಮಂತ್ರಿ, ಕಮ್ಯುನಿಸ್ಟಿನ ನಾಯಕ, ನೀವು ಮನೆ ಕೊಟ್ಟಿದ್ ಗೊತ್ತಾದ್ರೆ ನಿಮ್ಮನ್ನ ಕುರ್ಚಿ